ನೋಡಿ, PDO HK ಪರೀಕ್ಷೆಯಲ್ಲಿ ಯಾವ ರೀತಿ ಅಕ್ರಮವನ್ನ ಎಸಗಿದ್ದಾರೆ ಅಂಡ್ ಅಲ್ಲಿ ಕ್ವಶನ್ ಪೇಪರ್ ಹೆಂಗ್ ಲೀಕ್ ಮಾಡಿದ್ದಾರೆ ಅನ್ನೋಂಥದ್ದೆಲ್ಲ ನಿಮಗೆ ಗೊತ್ತಿದೆ. ಈಗಾಗಲೇ ನಾನು ಅದ್ರ ಬಗ್ಗೆ ವಿಡಿಯೋ ಸಾಕ್ಷಿ ಕೂಡ ತೋರಿಸಿದ್ದೀನಿ ಅಂಡ್ ತುಂಬಾ ಜನರಿಗೆ ಅದು ಮಾಹಿತಿ ಇದೆ. ಬಟ್ PDO ನಾನ್ HK ಪರೀಕ್ಷೆಯಲ್ಲೂ ಕೂಡ ಯಾವ ರೀತಿ ಕ್ವಶನ್ ಪೇಪರ್ನ ಲೀಕ್ ಮಾಡಿದ್ರು ಅದು ಅಷ್ಟೊಂದು ಸುದ್ದಿ ಆಗಿಲ್ಲ. ಬಟ್ ಇಲ್ಲಿ ಹೆಂಗ್ ಲೀಕ್ ಆಯಿತು ಅಂಡ್ ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆ ಮುಂಚೆನೆ ತಲುಪಿತ್ತು ಅಂಡ್ ಏಜೆಂಟ್ಗಳು ಯಾವ ರೀತಿ ಅಭ್ಯರ್ಥಿಗಳನ್ನ ಈ ರೀತಿ ಕ್ವಶನ್ ಪೇಪರ್ಗಳನ್ನ ಕಳಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ಯಾರೆಲ್ಲ PDO ನಾನ್ HK ಪರೀಕ್ಷೆ ಬರೆದು ಅಭ್ಯರ್ಥಿಗಳು ಅನ್ಯಾಯಕ್ಕೊಳಗಾಗಿದ್ರ ಖಂಡಿತವಾಗಿಯೂ ನಿಮಗೆಲ್ಲ ನ್ಯಾಯ ಸಿಗಬೇಕು. ನೋಡಿ, PDO ಪರೀಕ್ಷೆ ನಡೆದಂಥ ನಾನ್ HK ಪರೀಕ್ಷೆ ಆದಂಥ ದಿನ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದಿಷ್ಟು ಪುಟಗಳನ್ನು ಒಬ್ಬ ಏಜೆಂಟು ಒಬ್ಬ ಆಸ್ಪಿರೆಂಟ್ಗೆ ಕಳಿಸಿರ್ತಾನೆ ಈ ರೀತಿ ಫೋಟೋ ಹೊಡೆದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಹಣವನ್ನು ಕೊಡೋದಕ್ಕೆ ರೆಡಿಯಾಗಿ ಅಂತ. ಬಟ್ ಆತ ಅಭ್ಯರ್ಥಿ ಏನು ಅಂದ್ಕೊಂಡಿರ್ತಾನೆ, ಇದು ಏನೋ ಯಾರೋ ಸುಮ್ಮನೆ ಸೀರಿಯಸ್ ಆಗಿಲ್ಲ, ಏನೋ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಆತ ತಲೆ ಕೆಡಿಸ್ಕೊಂಡೆಲ್ಲ ಅದನ್ನು ಬಿಟ್ಟಿರ್ತಾನೆ. ಅಷ್ಟಕ್ಕೆ ಬಿಟ್ಟು ಆಮೇಲೆ ಪರೀಕ್ಷೆನ ಬರೆದು ಬಂದಮೇಲೆ ಸಂಜೆ ಆತನಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಆ ಪೇಪರನ್ನು ನೋಡಿದಾಗ ಇದು ರಿಯಲಿ ಪೇಪರ್ ಲೀಕ್ ಆಯಿತು ಅಂತ. ಬಟ್ ಆತ ಯಾವ ಕಾರಣಕ್ಕೂ ಗೊತ್ತಿಲ್ಲ, ಸದ್ಯಕ್ಕೆ ಎಲ್ಲೂ ಆ ವಿಷಯವನ್ನು ಹೇಳೋದಕ್ಕೆ ಹೋಗಲ್ಲ. ಬಟ್ ಆತನ ಹತ್ರ ಒಂದು ಕ್ವಶನ್ ಪೇಪರ್ ಕಳಿಸಿರುವಂಥದ್ದು ಬೆಳಗ್ಗೆ ಕಳಿಸಿರ್ತಾರೆ. ಆಮೇಲೆ 5:48ಗೆ ಆತ ಫಾರ್ವರ್ಡ್ ಮಾಡಿ ಅದನ್ನು ಸ್ನೇಹಿತರಿಗೆ ರೀತಿ ತಿಳಿಸ್ತಾನೆ. ಬಟ್ ಅದು ಅಲ್ಲಿಗೆ ಸುದ್ದಿ ಆಗಲ್ಲ, ಅವರು ಕೂಡ ಸುಮ್ಮನೆ ಆಗ್ಬಿಡ್ತಾರೆ ಏನಾಗಿದೆಯೋ ಅಂತ. ಬಟ್ ಅದಾದಮೇಲೆ ಕೆಲವೊಂದಿಷ್ಟು ವಿಷಯಗಳು ಗೊತ್ತಾಗುತ್ತೆ. ಇಲ್ಲಿ ಪೇಪರ್ ಲೀಕ್ ಮಾಡಿದ್ದಾರೆ ಏಜೆಂಟ್ಗಳ ಮೂಲಕ, PDO ನಾನ್ HKದು, ಅದು ಬೆಳಗಾವಿ ಡಿಸ್ಟಿಕಲ್ಲಿ ಅನ್ನುವಂಥದ್ದು ಒಂದು ಮಾಹಿತಿ ಸಿಗುತ್ತೆ. ನೋಡಿ, ಅದಾದಮೇಲೆ ಕೆಲವೊಂದಿಷ್ಟು ನಿಮಗೆ ಫೋಟೋಸ್ ತೋರಿಸ್ತೇನೆ. ಇದು ತುಂಬ ಇಂಪಾರ್ಟೆಂಟು, ಯಾರು ಕೂಡ ಮಿಸ್ ಮಾಡಬೇಡಿ. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ. ಇದು ಕಮ್ಯುನಿಕೇಷನ್ ಪೇಪರ್ನ ಪತ್ರಿಕೆ. ಇದನ್ನು ಮೊಬೈಲಲ್ಲಿ ಫೋಟೋ ಹೊಡೆದು ನೀಟಾಗಿ ಕಳಿಸಿದ್ದಾರೆ. ಅಂದರೆ ಹೊರಗಡೆ ಹೋಗಿರುವಂಥ ಪೇಪರ್ ಇದು. ಯಾವ ರೀತಿ ಹೋಗಿದೆ ನೋಡಿ, ಇಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತೇಳಿ ಕೂಡ ಇದೆ. ಇಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತೇಳಿ ಇದು ಒಂದು ಅಟೆಂಡೆನ್ಸ್ ಶೀಟನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಹಿಂದ್ಗಡೆ ಯಾರು ಹಿಡ್ಕೊಂಡು ಮುಂದ್ಗಡೆ ಕ್ವಶನ್ ಪೇಪರನ್ನು ಇಟ್ಕೊಂಡು ಫೋಟೋ ಹೊಡೆದು ಆ ಫೋಟೋಗಳನ್ನು ಹೊರಗಡೆ ಕಳಿಸಿರುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಕೈಯಲ್ಲಿ ಕ್ವಶನ್ ಪೇಪರ್ನ ಹಿಡಿದಿರುವಂಥದ್ದು. ಸೊ ಈ ಫೋಟೋಸ್ಗಳೆಲ್ಲವೂ ಕೂಡ ಲಭ್ಯವಾಗಿರುವಂಥದ್ದು. ಅವತ್ತು ಅಂದರೆ ಓಡಾಡಿರುವಂಥದ್ದೆಲ್ಲ ವಾಟ್ಸಪ್ಪಲ್ಲಿ. ಇದರ ಬಗ್ಗೆ ನಾನು ಮಾಹಿತಿ ಕಲೆ ಹಾಕಿರುವಂಥದ್ದು. ಇದರ ಅಕ್ಯುರೇಟ್ ಡೇಟು, ಯಾವತ್ತು ಫಾರ್ವರ್ಡ್ ಆಗಿದೆ, ಪ್ರತಿಯೊಂದು ಕೂಡ ಮಾಹಿತಿ ಇದೆ. ಪ್ರತಿಯೊಂದು ಯಾವತ್ತು ಕಳಿಸಿದ್ದಾರೆ, ಎಷ್ಟು ಗಂಟೆಗೆ, ಪರೀಕ್ಷೆಯ ದಿನದಂದು ಏನೇನಾಗಿದೆ ಹಿಂದಿನ ದಿನ ಮತ್ತು ಅವತ್ತು ಬೆಳಿಗ್ಗೆ ಎಲ್ಲವೂ ಕೂಡ ಮಾಹಿತಿ ಇದೆ. ಯಾವ ಕೇಂದ್ರದಿಂದ ಬಂದಿದೆ ಅನ್ನೋದು ಕೂಡ ಇದೆ. ಈಗ ಇದ್ರ ಬಗ್ಗೆ KPSC ಅವರು ನಾವು ಉತ್ತರ ಕೊಡಬೇಕು. ನಾವು ಇದಕ್ಕೆ ಪತ್ರವನ್ನು ಕೂಡ ಬರೀತೀವಿ. ಅಥವಾ ಇಲ್ಲ ಅಂತಂದರೆ ಯಾವ ರೀತಿ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪು ಮತ್ತೆ ತೆಗೆದುಕೊಳ್ತೀವಿ. ನೋಡಿ, ನೆಕ್ಸ್ಟು ಇಲ್ಲಿ ನೀವು ಕ್ವಶನ್ ಪೇಪರನ್ನು ನೋಡ್ಬೋದು. ಕ್ವಶನ್ ಪೇಪರ್ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ, ಇದು ಕೂಡ ಕಮ್ಯುನಿಕೇಷನ್ ಪೇಪರೇ. ಇಲ್ಲಿ ನೋಡ್ಬೋದು, ನಿಮ್ಗೆ ಕ್ಲಿಯರಾಗಿ ಕಾಣುತ್ತೆ. ಅಟೆಂಡೆನ್ಸ್ ಶೀಟ್ ಅಂತೇಳಿ ಇದೆ ಹಿಂದ್ಗಡೆ. ಸೊ ಅದನ್ನು ಇಟ್ಕೊಂಡು ಇಲ್ಲಿ ಮುಂದೆ ಪೇಪರ್ ಇದೆ, ಕ್ವಶನ್ ಪೇಪರು. ಸೊ ಅದನ್ನು ಇಟ್ಕೊಂಡು ನೀಟಾಗಿ ಫೋಟೋ ಹೊಡೆದು ಇವನ್ನ ವಾಟ್ಸಪ್ ಮೂಲಕ ಕಳಿಸಲಾಗಿದೆ. ಸೊ ಇದು ನೋಡಿದ್ರಲ್ಲ, ಇದು ಪೇಪರ್ನ ಒಂದು 8ನೇ ಪ್ರಶ್ನೆ. ಇಲ್ಲಿ ಯಾವ ರೀತಿ ಪ್ರಶ್ನೆ ಏನಿದೆ ನೋಡಿ, ಕ್ವಶನ್ ಪೇಪರನ್ನು ಪರೀಕ್ಷಾ ಕೇಂದ್ರದಿಂದನೇ ಹೊರಗಡೆ ಕಳಿಸಿರುವಂಥದ್ದು. ಫೋಟೋ ಹೊಡೆದು ಪೇಪರ್ನ ಕಳಿಸಿರುವಂಥದ್ದು ಮುಂಚೆನೇ, ಇನ್ನು ಪರೀಕ್ಷೆ ಶುರುವಾಗಿನ ಮುಂಚೆನೇ ಪೇಪರ್ನ ಕಳಿಸಿರುವಂಥದ್ದು ಇಲ್ಲಿ ನೀಟಾಗಿ ನಮಗೆ ಕಾಣುತ್ತೆ. ನೋಡಿ, ಈ ಫೋಟೋದಲ್ಲೂ ಕೂಡ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕ್ಲೀನಾಗಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಪೇಪರ್ನ ಹಿಡ್ಕೊಂಡು ಫೋಟೋ ಹೊಡೆದು ಒಂದೊಂದಾಗಿ. ಇಲ್ಲಿ ನಂಬರ್ ಕೂಡ ಇದೆ, ಕ್ವಶನ್ ಪೇಪರ್ ಕೋಡ್ ನಂಬರ್ ಕೂಡ ಇಲ್ಲಿ ಕಾಣುತ್ತೆ. ನೀವು ನೋಡ್ಬೋದು 27655546 ಅಂತೇಳಿ ಹಿಂದ್ಗಡೆ ಅದನ್ನು ಕ್ವಶನ್ ಪೇಪರನ್ನು ಫೋಟೋವನ್ನು ಕಳಿಸಿರುವಂಥದ್ದು. ಸೊ ಈ ರೀತಿಯಾಗಿ ಇವರು ಕ್ವಶನ್ ಪೇಪರನ್ನು ಫೋಟೋ ಹೊಡೆದು ಪರೀಕ್ಷಾ ಕೇಂದ್ರದಿಂದ ಹೊರಗಡೆ ಕಳಿಸ್ತಾರೆ ಅಂತಂದರೆ ಯಾವ ರೀತಿಯಾದಂಥ ಸಾಥ್ ಇವರಿಗೆ ಇರುತ್ತೆ, ಅಲ್ಲಿ ಯಾವ ರೀತಿಯಾದಂಥ ಅಕ್ರಮಕ್ಕೆ ಇವರು ಸಹಭಾಗಿತ್ವವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಇದೆ. ನೋಡಿ, ಕ್ಲೀನಾಗಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ರೋಲ್ ಕಮ್ ಅಟೆಂಡೆನ್ಸ್ ಸೀಟು, ಡೆವಲಪ್ಮೆಂಟ್ ಆಫೀಸರ್ RPC. ಇಲ್ಲಿ ಪೇಜ್ ನಂಬರ್ ಕೂಡ ಇದೆ ಆ್ಯಂಡ್ ಪ್ರೆಸೆಂಟ್ ಆಬ್ಸೆಂಟ್ ಇಲ್ಲಿ ಎಂಟ್ರಿ ಮಾಡುವಂಥದ್ದು. ಸೊ ಇಲ್ಲಿ ಕ್ವಶನ್ ಪೇಪರನ್ನು ಅಲ್ಲ, ಇವರಿಗೆ ಯಾರು ಹೇಳಿದಂಥದ್ದು ಈ ಕ್ವಶನ್ ಪೇಪರ್ ಫೋಟೋವನ್ನು ತೆಗೆದು ಹೊರಗಡೆ ಕಳಿಸೋದಕ್ಕೆ, ಆ್ಯಂಡ್ ಇದು ಎಲ್ಲೆಲ್ಲಿಗೆ ಯಾರ್ಯಾರಿಗೆ ಫಾರ್ವರ್ಡ್ ಆಗಿದೆ ಅನ್ನುವಂಥದ್ದು ಕೂಡ ಈಗ ಆಲ್ರೆಡಿ ಮಾಹಿತಿ ಇರುವಂಥದ್ದು. ಸೊ ಇಷ್ಟೆಲ್ಲ ಇವರು ಪ್ರಶ್ನೆ ಪತ್ರಿಕೆಯನ್ನೇ ಹೊರಗಡೆ ಕಳಿಸಿ ಕ್ವಶನ್ ಪೇಪರ್ ಕೊಟ್ಟು ಆ ಪರೀಕ್ಷೆಯನ್ನು ಬರೆಸ್ತಾರೆ ಅನ್ನೋದಾದರೆ ಇದು ಯಾಕೆ ಪರೀಕ್ಷೆ ಯಾಕೆ ಮಾಡಬೇಕು ಅಂತ ಈ ರೀತಿಯಾಗಿ ಕ್ವಶನ್ ಪೇಪರನ್ನೇ ಇವರು ನೇರವಾಗಿ ಕ್ವಶನ್ ಪೇಪರನ್ನೇ
ಡೀಲ್ ಮಾಡ್ತಾರೆ ಅಂತಂದರೆ ಇಂಥ ಪರಿಸ್ಥಿತಿ ನೋಡಿ, ಇಲ್ಲಿ ನೀಟಾಗಿ ಕಾಣುತ್ತೆ. ಕೈಯಲ್ಲಿ ಹಿಡ್ಕೊಂಡು ಪೇಪರ್ನ, ಪ್ರಶ್ನೆ ಪತ್ರಿಕೆಯನ್ನು ಫೋಟೋ ಹೊಡೆದು ಕಳಿಸಿದ್ದಾರೆ. ಕಂಪ್ಲೀಟ್ ಹೋಲ್ ಕ್ವಶನ್ ಪೇಪರ್ ಇದೆ ಇದು. ನಾಟ್ ಓನ್ಲಿ 4-5 ಪೇಜ್ಗಳಂತೂ ಇಲ್ಲ, ಕಂಪ್ಲೀಟ್ ಹೋಲ್ ಕ್ವಶನ್ ಪೇಪರ್ನ ಫೋಟೋವನ್ನು ಫಾರ್ವರ್ಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಕ್ವಶನ್ ಕೋಡ್ ಇದೆ, ಕ್ವಶನ್ ನಂಬರು, ಕ್ವಶನ್ ಪೇಪರ್ ಕೋಡ್. ಸೊ ಇದನ್ನೆಲ್ಲವನ್ನು ಕೂಡ ಕರೆಕ್ಟಾಗಿ ತನಿಖೆ ಮಾಡಿದ್ರೆ ಯಾವ ಕೇಂದ್ರದಿಂದ ಇದು ಹೋಗಿರುವಂಥದ್ದು ಫೋಟೋಸು ಆ್ಯಂಡ್ ಯಾರಿಗೆ ಕಳಿಸಿದ್ರು ಏನು ಎಲ್ಲ ಸಿಗುತ್ತೆ ಮಾಹಿತಿ. ಬಟ್ ಮತ್ತು KPSC ಅವ್ರು ಹೇಳ್ತಾರೆ ಯಾವುದೂ ಆಗಿಲ್ಲ ಅಕ್ರಮ, ಏನೂ ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಕ್ವಶನ್ ಪೇಪರ್ಗಳನ್ನ ಫೋಟೋ ಹೊಡೆದು ಹೊರಗಡೆ ಕಳಿಸಲಾಗಿದೆ. ಹಾಗಾದರೆ ಯಾರು ಕಳಿಸಿದ್ರು, ಯಾತಕ್ಕೋಸ್ಕರ ಕಳಿಸಿದ್ರು? 2 ದಿನದ ಮುಂಚೆ, 1 ದಿನದ ಮುಂಚೆ ಏಜೆಂಟ್ಗಳಿಗೆ ಹೆಂಗೆ ಕ್ವಶನ್ ಪೇಪರ್ ಸಿಕ್ತು? ಅವ್ರು ಹೆಂಗೆ ಕೆಲ ಅಭ್ಯರ್ಥಿಗಳಿಗೆ ಫೋಟೋಸ್ಗಳನ್ನ ಹಾಕಿದರು? ಆ್ಯಂಡ್ ಅವ್ರು ಯಾರು ಅಂತ ನಾನು ಅಭ್ಯರ್ಥಿಗಳನ್ನು ಈಗ ಇಲ್ಲಿ ಬಹಿರಂಗಗೊಳಿಸೋಕ್ಕಾಗಲ್ಲ. ಬಟ್ ಅವರು ಆಯ್ಕೆ ಆಗಿದ್ದಾರೆ, ಅದರಲ್ಲಿ ಡೌಟೇ ಇಲ್ಲ. ಆಯ್ಕೆ ಆಗಿದ್ದಾರೆ, ಆಯ್ಕೆ ಪಟ್ಟಿಯಲ್ಲಿ ಅವ್ರ ರ್ಯಾಂಕಲ್ಲೂ ಕೂಡ ಇದ್ದಾರೆ ಈಗ. ಸೊ ಮತ್ತು ಈಗ ಏನು ಮಾಡ್ತೀರಾ? ಅವರ ಮೇಲೆ ಕ್ರಮ ಏನು? ಈಗ ಕ್ವಶನ್ ಪೇಪರ್ ವಿಷಯವಾಗಿ HKದೇನೋ ಬಹಿರಂಗವಾಗಿ ಇಲ್ಲಿ ಪೇಪರ್ನ ಕಳಿಸಿದ್ದಾರೆ. ಸೊ ಅದು ಓಕೆ. ನೋಡಿ ಇಲ್ಲಿ ಕ್ಲಿಯರಾಗಿ ಕ್ವಶನ್ ಪೇಪರ್ ಕಳಿಸಿರುವಂಥದ್ದು ತುಂಬ ಕ್ಲೀನಾಗಿ ಫೋಟೋ ಹೊಡೆದು ಹಾಕಿದ್ದಾರೆ. ಇದು ಒಂದು ಬೆಳಗಾವಿಯ ಒಂದು ಕೇಂದ್ರದಲ್ಲಿ ಸ್ವತಃ ಪ್ರಿನ್ಸಿಪಲರು ಸಹಿತ ಭಾಗಿಯಾಗಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಸೊ ಆ ಕಾಲೇಜ್ ಏನು ಯಾವುದಿತ್ತು ಅನ್ನೋಂಥದ್ದು ಮಾಹಿತಿಯನ್ನು ಕೂಡ ಈಗ ನಾವೆಲ್ಲ ಕಲೆ ಹಾಕಲಾಗ್ತದೆ ಆ್ಯಂಡ್ ಅದೆಲ್ಲವೂ ಕೂಡ ಮಾಹಿತಿ ಸಿಗುತ್ತೆ. ಅಷ್ಟು ಸುಲಭವಾಗಿ ಇವ್ರು ಯಾರನ್ನೂ ಬಿಡುವಂಥ ಮಾತಿಲ್ಲ. ಯಾಕೆ ಅಂತಂದರೆ ಲಕ್ಷಾಂತರ ಜನ ಅಭ್ಯರ್ಥಿಗಳು ಹೊರಗಡೆ ಕಷ್ಟಪಟ್ಟು ಓದಿ ಕಾಯ್ಕೊಂಡು ಕೂತಿದ್ರೆ ಇವ್ರು ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಫೋಟೋ ಹೊಡೆದು ಹೊರಗಡೆ ಕಳಿಸಿ ಲೀಕ್ ಮಾಡ್ತಾರೆ ಅಂತಂದರೆ ಎಕ್ಸಾಮಿನ ಹಿಂದಿನ, ಇದು ತಡವಾಗಿ ಬೆಳಕಿಗೆ ಬಂದಿದ್ರೂ ಕೂಡ ಆ ಅಭ್ಯರ್ಥಿಗಳು ಧೈರ್ಯವನ್ನು ತೋರಿಲ್ಲ. ಎಲ್ಲಿ ನಮಗೇನು ಸಮಸ್ಯೆ ಆಗ್ಬಿಡುತ್ತೋ ಅಂಥೇಳಿ ಕೆಲವರು ಈ ಫೋಟೋಗಳ ವಿಷಯವನ್ನು ಎಲ್ಲೂ ಕೂಡ ಮಾಹಿತಿ ಹಂಚ್ಕೊಂಡಿಲ್ಲ. ಈಗ ಇದು ಏನು ನಾವು ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ವು ಈ ಬಗ್ಗೆ, ಈಗ ಧೈರ್ಯ ಮಾಡಿ ಅವರು ಸರ್ ನಾವು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ ಕಂಪ್ಲೀಟಾಗಿ, ಏನಾಗಿದೆ ಅಂತೇಳಿ ನಾವು ಇದನ್ನು ಫೈಟ್ ಮಾಡೋಣ ಅಂತ ರೆಡಿ ಇದ್ದಾರೆ. ನೋಡಿ ಇನ್ನೂ ಹಲವಾರು ಸಾಕ್ಷಿಗಳ ಲಭ್ಯ ಇದೆ. ಇದೊಂದೇ ಅಲ್ಲ, ಇನ್ನೂ ಬಹಳಷ್ಟು ಅವೆಲ್ಲ ನೋಡಿಬಿಟ್ರೆ ನೀವು ಹೆಂಗಿದೆ ಪರಿಸ್ಥಿತಿ ಅಂತಂದರೆ ಇವರೆಲ್ಲ ಹೆಂಗೆ ಪರೀಕ್ಷೆಯನ್ನು ಮಾಡಿದ್ರು, ಇದು ನಾನ್ HKPDO ಹೆಂಗೆ ಆಯ್ಕೆ ಆದರೂ ಇದರಲ್ಲೆಲ್ಲ KA ನಡೆಸಿದಂಥ VAO ಪರೀಕ್ಷೆಯಲ್ಲಿ 15-20 ಮಾರ್ಕ್ಸ್ ತೆಗೆದುಕೊಂಡವರು ಏಕಾಏಕಿ 150, 140 ಶಿಫ್ಟ್ ಆಗ್ತಾರೆ ಅಂತಂದರೆ ಯಾವ ರೀತಿ ಇವರು ಓದಿದ್ರು ಅನ್ನೋದಕ್ಕೆ ಸಾಕ್ಷಿ ಇಲ್ಲಿದೆ. ತುಂಬ ಜನ ಸಾಕ್ಷಿ ಕೇಳ್ತಾ ಇದ್ರಿ, ಸಾಕ್ಷಿ ಇಲ್ಲೇ ಇದೆ. ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಫೋಟೋವನ್ನು ತೆಗೆದು ಕಳಿಸ್ತಾರೆ ಅಂತಂದರೆ ಅದು ಇಲ್ಲಿ ನೋಡಿ, ಅದರ ಸೀಲ್ ಕೂಡ ಓಪನ್ ಮಾಡಿದ್ದಾರೆ. ಕ್ವಶನ್ ಪೇಪರ್ ಸೀಲ್ ಕೂಡ ಬಿಫೋರ್ ಆಗಿ ಓಪನ್ ಮಾಡಿ ಫೋಟೋ ಹೊಡೆದು ಇದು ನಾನ್ HKPDO ಪರೀಕ್ಷೆಯಲ್ಲಿ ಆಗಿರುವಂಥದ್ದು. ನೋಡಿ ಇಷ್ಟೆಲ್ಲ ಅಕ್ರಮ ಎಸಗಿದ್ರು ಕೂಡ ನಾವು ಕಣ್ಣು ಮುಚ್ಕೊಂಡು ಇನ್ನೂ ಸುಮ್ಮನೆ ಕೂರ್ತೀವಿ ಅಂದರೆ ಮುಂಬರುವ ಪರೀಕ್ಷೆಗಳನ್ನು ಯಾವ ರೀತಿ ನಾವು ಬಿಲೀವ್ ಮಾಡೋಕ್ಕಾಗತ್ತೆ ಹೇಳಿ? ಹೆಂಗೆ ಓದಬೇಕು ಅದಕ್ಕೆಲ್ಲ? ನೋಡಿ ಇದು ಇರುವಂಥದ್ದು. ಇನ್ನಷ್ಟು ಸಾಕ್ಷಿಗಳು, ಇನ್ನಷ್ಟು ಮಾಹಿತಿಯನ್ನು ಮತ್ತಷ್ಟು ನಾನು ತಿಳಿಸ್ತೀನಿ. ಧನ್ಯವಾದಗಳು.